ಟೀಕೆ ಮಾಡಲಿಕ್ಕೆ ಇರಲೇಬೇಕು, ಟೀಕೆ ಮಾಡಲೇಬೇಕು. ಅದೇ ಪ್ರಜಾಪ್ರಭುತ್ವದ ಜೀವಾಳ. ಭಿನ್ನಮತ ಇರ್ತಕ್ಕಂಥದ್ದೇ ಜೀವಾಳ. ಅದನ್ನು ಮಾಡ್ಲಿ, ಬೇಡ ಅಂತ ಹೇಳಲ್ಲ. ಆದ್ರೆ ನಿಮಗ್ ಸತ್ಯ ಗೊತ್ತಾಗಬೇಕಲ್ಲ, ಜನರಿಗೆ ಸತ್ಯ ಗೊತ್ತಾಗಬೇಕಲ್ಲ. ಆ ಸತ್ಯ ಗೊತ್ತಾಗ್ಲಿ ಅಂತೇಳಿ ಇವನ್ನೆಲ್ಲ ನಿಮ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಅದೇನೇ ಇರಲಿ, ಈ ರಸ್ತೆ ಆದಷ್ಟು ಜಾಗ್ರತೆ ಆಗಿ ಜನಗಳ ಉಪಯೋಗಕ್ಕೆ ಸಿಕ್ಲಿ ಅಂತೇಳಿ ಆರೈಸಿ 3 ವರ್ಷದಲ್ಲೇ ಮುಗಿಸ್ಬೇಕು. ಕಾಂಟ್ರಾಕ್ಟರ್ಗೆ, ಚೀಫ್ ಇಂಜಿನಿಯರ್ಗೆ, MD ಗೊತ್ತಾಯ್ತೇನಪ್ಪ, ನೀನು ಎಷ್ಟು ದಿನ ಇರ್ತೀಯ ಅಂತ ಗೊತ್ತಿಲ್ಲ ನನಗೆ. 3 ವರ್ಷ ಇರ್ತೀಯ ಗೊತ್ತಿಲ್ಲ. ಎಲ್ಲಿ ಗಣಪ ಬಾಲಕೃಷ್ಣ, ಒಳ್ಳೆ ರಸ್ತೆ ಮಾಡ್ಕೊಡಿ, ಅಷ್ಟೇ ಒಳ್ಳೆ ರಸ್ತೆ ಮಾಡ್ಕೊಡಿ ಅಂತ ಹೇಳ್ತಾ 195 ಕೋಟಿ ರೂಪಾಯಿಗಳು ಇದನ್ನ ಈ ರಸ್ತೆಯನ್ನ ಈ ಭಾಗಕ್ಕೆ ಕೊಡ್ತಕ್ಕಂಥ. ನನಗೆ ಬಹಳ ಜನ ಏನಪ್ಪಾ ಅಂತಾರೆ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ಬಿಟ್ಟು ದುಡ್ಡಿಲ್ಲ ದುಡ್ಡಿಲ್ಲ. ಮತ್ತೆ ಇದೇನ್ ಆಯ್ತು? 95 ಕೋಟಿ ಏನಪ್ಪ ಆಯ್ತು? ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅಪಪ್ರಚಾರ ಮಾಡೋದು. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದ್ರೆ 5,000 ಕೋಟಿ ಹೆಂಗ್ ಕೊಟ್ಟೆ? ಮತ್ತೆ ನಾನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ ಹೆಂಗ್ ಕೊಟ್ಟೆ? ಅಭಿವೃದ್ಧಿ ದುಡ್ಡಿಲ್ಲ ಅಂತ ಹೆಂಗ್ ಕೊಡಕ್ಕಾಗ್ತದೆ? ಏನಪ್ಪ ರಾಜಶೇಖರ್ ಪಾಟೀಲ್, ಯಾವಾಗಾದ್ರೂ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 11,770 ಕೋಟಿ ಮಂಜೂರಾಗಿರೋದು ಇದೆಯಾ ನಿದರ್ಶನ? ಅಟ್ ಎ ಟೈಮ್ ಇನ್ ಒನ್ ಕ್ಯಾಬಿನೆಟ್ ಮೀಟಿಂಗ್. ಯಾವಾಗಲೂ ಕೂಡ ಆಗಿಲ್ಲ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥದನ್ನ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾರೆ. 1,695 ಕೋಟಿ 85 ಲಕ್ಷ 1,695 ಕೋಟಿ ಸುಮಾರು 78.45 ಕಿಲೋಮೀಟರ್ ಉದ್ದ. ಸಿನ್ನೂರು, ಮಾನ್ವಿ, ರಾಯಚೂರು ಗ್ರಾಮೀಣ, ಏನಪ್ಪದ್ದು ಇವೆಲ್ಲ ಕೂಡ ಈ 3 ತಾಲೂಕಿನಲ್ಲಿ ಹಾದು ಹೋಗ್ತಕ್ಕಂಥ ರಸ್ತೆ. ಇದು 3 ವರ್ಷಗಳಲ್ಲಿ ಪೂರ್ಣಗೊಳಿಸ್ತೀವಿ ಅಂತಕ್ಕಂಥದ್ದು. ಈಗಾಗಲೇ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಆಗಿ 3 ವರ್ಷ ಅವಧಿಯನ್ನು ಕೂಡ ನಿಗದಿ ಮಾಡಿದ್ದಾರೆ. ಇದಾದ್ಮೇಲೆ ಬಹುಶಃ ನಿಮಗೆ ಸಾಗಾಣಿಕೆಗೆ ಹೆಚ್ಚು ಅನುಕೂಲ ಆಗ್ತದೆ. ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಆಗ್ತವೆ. ಈಗಾಗಲೇ ಸಿಂಧನೂರು ಭತ್ತದ ಖನಿಜ, ಮಾನವಿ ಭತ್ತದ ಖನಿಜ, ರಾಯಚೂರು ಗ್ರಾಮೀಣ ಭತ್ತದ ಖನಿಜ, ಮತ್ತೆ ಭತ್ತ ಸಾಗಾಣಿಕೆ ಮಾಡಬೇಕಾದ್ರೆ ರಸ್ತೆ ಬೇಕಲ್ಲಪ್ಪ ನಿಮ್ಗೆ, ಒಳ್ಳೆ ರಸ್ತೆ. ರಾಯಚೂರು ಟು ಸಿಂಧನೂರು ರಸ್ತೆ ಮಾಡ್ಬಿಟ್ಟವ್ರು ಯಾರು? ಅಪ್ಪನಗೌಡ, ನಾನೇ ಮಾಡ್ಬಿಟ್ಟು. ಈಗಲೂ ನಾನೇ ಬುದ್ಧಿ ಪೂಜೆ ಮಾಡಿದ್ದೇನೆ. 3 ವರ್ಷದ ಅವಧಿಯಲ್ಲಿ ಇದನ್ನ ಪೂರ್ಣ ಮಾಡಿ 4 ಲೇನ್ ರಸ್ತೆ, ಚತುಷ್ಪಥ ಎಂತದು ಕನ್ನಡದಲ್ಲಿ, ಅವರಿಗೆ 4 ಲೇನ್ ಅಂದ್ರೆ ಅರ್ಥ ಆಗೋದು, ಚತುಷ್ಪಥ ಅನ್ನೋದು ಕನ್ನಡ ಪದ ಅರ್ಥ ಆಗೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಇದು ಗೊತ್ತಿಲ್ಲ ನನಗೆ. 4 ಪಥ, ಪಥ ಅಂದ್ರೆ ಗೊತ್ತಾಗಬೇಕಲ್ಲಪ್ಪ. ಈಗ ಕಾರ್ ಅಂದ್ರೆ ಯಾರಿಗಾರು ಅರ್ಥ ಆಗುತ್ತೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ರೈಲ್ ಅಂದ್ರೆ ಅರ್ಥ ಆಗುತ್ತೆ, ಹೊಗೆ ಬಂಡಿ ಅಂದ್ರೆ ಅರ್ಥ ಆಗುತ್ತ? ಅದರಿಂದ ಕೆಲವು ಇಂಗ್ಲಿಷ್ ಪದಗಳು ಕನ್ನಡ ಆಗ್ಬಿಟ್ಟವೆ. ಅದರಿಂದ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸಬೇಕು.
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಂದ್ರೆ ಅರ್ಥ ಆಗತ್ತೆ. ಅಧೀಕ್ಷಕ ಅಂತ ಅಧೀಕ್ಷಕ ನನಗೆ ಗೊತ್ತಿಲ್ಲ. ಅಧೀಕ್ಷಕ ಪೊಲೀಸ್ ಅಧೀಕ್ಷಕ ಅಂದ್ರೆ ಅರ್ಥ ಆಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕೆಲವೆಲ್ಲನೂ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸ್ಬೇಕಾಗತ್ತೆ. ಅವೇ ಜನರ ಬಳಕೆಯಲ್ಲಿರ್ತಕ್ಕಂಥ ಪದಗಳು. ಹಾಗಾಗಿ ಅವರನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದೇನೇ ಆಗ್ಲಿ